ಬಸಮ್ಮ ಏನು ಮಾಡ್ತಾ ಇದೀಯಾ? ಪಾಲಕ್ ಪನ್ನೀರ್. ಓಕೆ, ಸೊ ಪನ್ನೀರ್ ತಂದಿದೀಯಾ, ಪಾಲಕ್ ತೊಳೆದಿಟ್ಕೊಂಡಿದ್ಯಾ. ಓಕೆ, ನೀರು ಕುದಿಸ್ತಾ ಇರೋದು? ಇದನ್ನ ಒಂದು 5 ನಿಮಿಷ ಬೇಯಿಸ್ಕೋಬೇಕು ಸರ್. ಓಕೆ, ಸೊ ಪಾಲಕ್ನ ಸ್ವಲ್ಪ ಬೇಯಿಸ್ಕೋತಾಳೆ. ಓಕೆ, ಒಂದು ಕಟ್ಟು ಪಾಲಕ್ನ ನೀರಾಗಿ ಕುದಿಸ್ತಾಳೆ ಸ್ವಲ್ಪ. ಓಕೆ, ಸ್ವಲ್ಪ ಸಕ್ಕರೆ ಹಾಕಿದ್ದಾಳೆ, ಕಲರ್ ಬಿಡಲ್ಲ ಅಂತ, ಅದಕ್ಕೋಸ್ಕರ. ಸೊ ಜಾಸ್ತಿಯಾಗಿ ಕುದಿಸ್ಬಾರ್ದು, ಒಂದು 5 ನಿಮಿಷ ಅಷ್ಟೇ. ಇದನ್ನು ಸ್ವಲ್ಪ ಮಿಕ್ಸಿಲಿ ಹಾಕೋಬೇಕು. ಫಸ್ಟು ಹಾರಾಗಿ ಇಡ್ತಾಳೆ, ಬಿಸಿ ಇರುತ್ತಲ್ಲ. ಸೊ ಇದು ಬಿಸಿ ಇದೆ, ಸ್ವಲ್ಪ ಹಾರಕ್ಕೆ ಇಡ್ತಾಳೆ ಈಗ. ಸೊ ಇದು ಹಂಗೆ 2 ಮೆಣಸಿನ್ಕಾಯಿ ಹಾಕ್ತಾಳೆ. ಸೊ ಅದಕ್ಕಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದಾಳೆ. ಅದು ಬಿಸಿ ಆರೋಷ್ಟು ಒಡೆ ಪನ್ನೀರ್ ಸ್ವಲ್ಪ ಒಗ್ಗರಣೆ ಹಾಕೋಬೇಕು. ಕಟ್ ಮಾಡೋಣ ಸ್ವಲ್ಪ. ಪನ್ನೀರ್ನ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. 2 ರಿಂದ 3 ಸ್ಪೂನ್ ಎಣ್ಣೆ, ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕಟ್ ಮಾಡ್ಕೊಂಡಿದ್ದ ಈರುಳ್ಳಿನ ಫ್ರೈ ಮಾಡ್ತಾಳೆ. ಸೊ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊತಾಳೆ. ಕಟ್ ಮಾಡಿದ್ದ ಪನ್ನೀರನ್ನ ಹಾಕೋತಾ ಇದ್ದಾಳೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾಳೆ. ಸೊ ಒಂದು 5 ನಿಮಿಷ ಫ್ರೈ ಮಾಡಿ ನೆಕ್ಸ್ಟ್ ಏನು ಹಾಕೋದು ಬಸಮ್ಮ? ಟೊಮೊಟೊ. ಸೊ ಕಟ್ ಮಾಡಿದ್ದ ಟೊಮ್ಯಾಟೋನ ಎಲ್ಲ ಹಾಕ್ತಾವೆ. ಓಕೆ, ಕಟ್ ಮಾಡಿದ ಟೊಮ್ಯಾಟೊ ಹಾಕ್ತಾ ಇದ್ದಾಳೆ. ಅದು ಹುರಿತಾ ಇದ್ದಾಳೆ, ಗ್ಯಾಪಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದಾಳೆ, ಅವಾಗಲೇ ತೋರಿಸ್ದಂಗೆ. ಓಕೆ, ಈ ಥರ ಪೇಸ್ಟ್ ಥರ ಇರುತ್ತೆ. ಪೇಸ್ಟ್ನ ಅದ್ರೊಳಗೆ ಹಾಕ್ತಾಯಿದ್ದಾಳೆ. ಸೊ ಈಗ ಇದಕ್ಕೆ ಉಪ್ಪು ಹಾಕೋತಾಳೆ. ಸ್ವಲ್ಪ ಧನಿಯಾ ಪುಡಿ 1 ಸ್ಪೂನು. ಓಕೆ, ಒಂದು ಅರ್ಧ ಸ್ಪೂನು ಅರಿಶಿನ. ಸೊ ಒಂದು 2 ಸ್ಪೂನು ಗರಂ ಮಸಾಲ ಹಾಕ್ತಾಳೆ. ಒಂದು ಸ್ವಲ್ಪ ಹೊತ್ತು ಈ ಥರ ಸ್ಟಿರ್ ಮಾಡ್ತಾಳೆ. ಸೊ ಇನ್ನೇನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಆಯಿತಾ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷ ಬಿಟ್ಟರೆ ಪಾಲಕ್ ಪನ್ನೀರ್ ತಿನ್ನಕ್ಕೆ ರೆಡಿ.